ಬ್ಯಾಕ್ ಪೇನ್, ಸಿಯಾಟಿಕಾ, ಸೊಂಟದ ನೋವು, ಸ್ಪೈನ್ ಅನ್ನೋದು ಸ್ಟ್ರೇಟ್ ಆಗಿರೋದಿಲ್ಲ. ಸ್ಪೈನ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕೂತ್ಕೊಂಡಿರೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸಾಫ್ಟ್ವೇರ್ ಕೆಲಸ ಇರಬಹುದು. ಸೊ ಹೆಚ್ಚಾಗಿ ಚೇರ್ಸ್ಗೆ ಸ್ಟಿಕ್ ಆನ್ ಆಗಿರೋ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಮೂವ್ಮೆಂಟ್ ಕಡಿಮೆ ಆಗೋದ್ರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ಇತ್ತೀಚೆಗೆ ತುಂಬಾ ಹೆಚ್ಚಾಗಿದೆ. ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಕೂತ್ಕೊಂಡಿರೋ ಜಾಗದಲ್ಲಿ ತಿನ್ನೋದು, ಕೂತ್ಕೊಂಡಿರೋ ಜಾಗದಲ್ಲಿ ಕುಡಿಯೋದು, ಅಲ್ಲೇ ಕಾಲ ಕಳೆಯೋದು, ಹೀಗೆ ಕೂತ್ಕೊಂಡಿರೋ ಜಾಗದಲ್ಲೇ ಎಲ್ಲಾ ಕೆಲಸಗಳು ಆಗ್ತಿರೋದ್ರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಜಾಸ್ತಿನೇ ಅಭ್ಯಾಸ ಆಗಿದೆ. ಇದರಿಂದ ಎಷ್ಟೆಲ್ಲಾ ರೋಗಗಳು ಬರ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತಿರುವಂತ ರೋಗಗಳು ಅಂದ್ರೆ ಬ್ಯಾಕ್ ಪೇನ್, ಸಿಯಾಟಿಕಾ, ಸೊಂಟದ ನೋವು. ಸ್ಪೈನ್ ಅನ್ನೋದು ಸ್ಟ್ರೇಟ್ ಆಗಿರ್ತಾ ಇಲ್ಲ. ಸ್ಪೈನ್ ಅನ್ನೋದ್ರ ಮೇಲೆ ತುಂಬಾ ಎಫೆಕ್ಟ್ ಬೀಳ್ತಾ ಇದೆ. ಸೊ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದ್ರೆ, ಸಿಯಾಟಿಕಾಲಿ ಏನಾಗುತ್ತೆ ಅಂದ್ರೆ ಸಿಯಾಟಿಕ್ ನರ್ವ್ ಅಂತ ಒಂದಿರುತ್ತೆ. ನಮ್ಗೆ ಬ್ಯಾಕ್ ಸೈಡ್ ಇಂದ ಕಾಲ್ ತನಕ ಹೋಗುತ್ತೆ. ಆ ಸಿಯಾಟಿಕ್ ನರ್ವ್ ಅನ್ನೋದು ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆದಾಗ ಅಲ್ಲಿ ಆ ನರ್ವ್ಗೆ ಸಂಬಂಧಿಸಿದ ಹಾಗೆ ಸುತ್ತಮುತ್ತ ಇರೋ ಟಿಶ್ಯೂಸ್ ಎಲ್ಲ ಇನ್ಫ್ಲೇಮ್ ಆಗಿ ದಪ್ಪ ಆಗ್ಬೋದು, ಅಥವಾ ಆ ನರ್ವ್ ಇರಿಟೇಟ್ ಆಗೋ ಹಾಗೆ ಈ ಕಾಲ್ ಪೂರ್ತಿ ಎಳೆಯೋ ಹಾಗೆ, ಬ್ಯಾಕ್ ಎಳೆಯೋ ಹಾಗೆ ತುಂಬಾನೇ ನೋವು ಕೊಡುತ್ತೆ. ಇದೇನೆ ಸಿಯಾಟಿಕಾ ಪೇನ್ ಅಂದ್ರೆ. ದಿ ಬೆಸ್ಟ್ ಪ್ರಾಡಕ್ಟ್ ಯಾವುದು ಅಂದ್ರೆ ನಿಮ್ಗೆ ಅಡ್ವೈಸ್ ಮಾಡ್ತೀನಿ. ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್. ಯಾವುದೇ ರೀತಿ ಆರ್ಟಿಫಿಷಿಯಲ್ ಪ್ರಾಡಕ್ಟ್ಸ್ ಆಗ್ಲಿ, ಆರ್ಟಿಫಿಷಿಯಲ್ ಫಾರ್ಮುಲಾಸ್ ಆಗ್ಲಿ ಇದರಲ್ಲಿ ಬಳಸಿಲ್ಲ. ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನೋ ಪ್ರಾಡಕ್ಟ್ ಇದು ಕಂಪ್ಲೀಟ್ಲಿ ನ್ಯಾಚುರಲ್. 150 ಇಯರ್ಸ್ ಓಲ್ಡ್ ಆಗಿರೋ ಆಯುರ್ವೇದಿಕ್ ಟ್ರೆಡಿಷನಲ್ ಮೆಥಡ್ ಇಂದ ಇದನ್ನ ಅವರು ತಯಾರಿಸಿದ್ದಾರೆ. ತೈಲ ಪಾಕ ವಿಧಿ ಅನ್ನೋ ಮೆಥಡ್. ಇದರಲ್ಲಿ ಎಲ್ಲಾ ಎಸೆನ್ಷಿಯಲ್ ಆಯಿಲ್ಸ್ ನ, ಇಂಪಾರ್ಟೆಂಟ್ ಆಯಿಲ್ಸ್ ನ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ 20 to 21 ಇಂಪಾರ್ಟೆಂಟ್ ಹರ್ಬ್ಸ್ ಇದೆ. ಇದೆಲ್ಲ ಮೆಡಿಸಿನಲ್ ಹರ್ಬ್ಸ್. ಈ ಹರ್ಬ್ಸ್ ನೆಲ್ಲ ಮಿಕ್ಸ್ ಮಾಡಿ ಈ ಆಯಿಲ್ ನಲ್ಲಿ, ಈ ಎಸೆನ್ಷಿಯಲ್ ಆಯಿಲ್ ನಲ್ಲಿ ಮಿಕ್ಸ್ ಮಾಡಿ ಹೀಟ್ ಮಾಡಿ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ಇದು ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ. ಇದರಲ್ಲಿ ಏನಿರುತ್ತೆ ಅಂದ್ರೆ 60 ಕ್ಯಾಪ್ಸೂಲ್ಸ್ ಇರುತ್ತೆ. ಡೈಲಿ ಒಂದು ಕ್ಯಾಪ್ಸೂಲ್ ತಗೊಂಡ್ರೆ ಸ್ವಲ್ಪ ಸ್ವಲ್ಪನೇ ಬ್ಯಾಕ್ ಪೇನ್ ರಿಲೀಫ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಡಯಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸ್ಪೈಸಿ ಫುಡ್, ಪ್ರಾಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಗಳನ್ನ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮಧ್ಯ ಮಧ್ಯ ನಡಿಬೇಕು, ವಾಕಿಂಗ್ ಮಾಡಬೇಕು, ಸೆಡೆಂಟ್ರಿ ಲೈಫ್ ಸ್ಟೈಲ್ ನ ಅವಾಯ್ಡ್ ಮಾಡಬೇಕು, ನೀರ್ ಜಾಸ್ತಿ ಕುಡಿಬೇಕು, ಅಂಡ್ ಪ್ಲಾಂಟ್ ಬೇಸ್ಡ್ ಡಯಟ್ ನ ಜಾಸ್ತಿ ತಗೋಬೇಕು. ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡಿದ್ರೆ, ಯೋಗ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಸ್ಪೈನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನ್ ನಿಮ್ಗೆ ಅಡ್ವೈಸ್ ಮಾಡ್ತಿರೋದು ಇದು ಬಿ ಬೆಟರ್ ಅವರ ಪ್ರಾಡಕ್ಟ್ ಸ್ಪೈನ್ ಊರ್ಜಾ ಅಂತ.